ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದನೆ ಲೈಫ್ ಸ್ಟೈಲ್ ಬ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಲಾಸ್ಟ್ ಬ್ಲಾಗಲ್ಲಿ ನಾನು ಮಿಶೋ ಕ್ರಿಯೇಟರ್ ಕ್ಲಬ್ನ ಹೇಗೆ ಓಪನ್ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ವಿಡಿಯೋನ ಮಾಡಿ ಹಾಕಿದ್ದೆ. ಸೊ ಅದರಲ್ಲಿ ಒಬ್ಬರು ಸಿಸ್ಟರ್ ಪ್ಲೀಸ್ ಅದ್ರ ಬಗ್ಗೆ ಡೀಟೇಲ್ನ ಕಂಪ್ಲೀಟಾಗಿ ತಿಳಿಸ್ಕೊಡಿ, ಹೇಗೆ ನಾವು ಸೆಟ್ಟಿಂಗ್ಸ್ಗಳನ್ನ ಮಾಡ್ಕೊಬೇಕು, ಏನೇನೆಲ್ಲ ರೂಲ್ಸ್ಗಳಿದೆ ಅಂತ ಹೇಳಿಬಿಟ್ಟು ಕೇಳಿದರು. ಸೊ ಒಂದೊಂದೇ ಸ್ಟೆಪ್ ಬೈ ಸ್ಟೆಪ್ ನಾನು ತಿಳಿಸ್ತಾ ಹೋಗ್ತೀನಿ. ಮೇನ್ ಆಗಿ ಇವತ್ತಿನ ಬ್ಲಾಗಲ್ಲಿ ಮಿಶೋ ಕ್ರಿಯೇಟರ್ ಕ್ಲಬ್ಗೆ ನಮ್ಮ ಒಂದು ಬ್ಯಾಂಕ್ ಅಕೌಂಟ್ ಅನ್ನ ಹೇಗೆ ಲಿಂಕ್ ಮಾಡೋದು, ಮತ್ತೆ ನಮ್ಮ ಒಂದು ಮಿಶೋ ಕ್ರಿಯೇಟರ್ ಕ್ಲಬ್ ಅಕೌಂಟ್ ವೈಟ್ ಲಿಸ್ಟ್ ಆಗೋಕೆ ಏನೇನೆಲ್ಲ ಪ್ರಾಸೆಸ್ ನಾವು ಮಾಡಬೇಕು, ಮತ್ತೆ ನಮ್ಮ ಮಿಶೋ ಕ್ರಿಯೇಟರ್ ಕ್ಲಬ್ ಅಕೌಂಟ್ ವೈಟ್ ಲಿಸ್ಟ್ ಆಗಿದೆಯಾ ಇಲ್ವಾ ಮತ್ತೆ ಹೇಗೆ ಕನ್ಫರ್ಮ್ ಮಾಡ್ಕೊಳ್ಳೋದು, ಪ್ರಾಡಕ್ಟ್ ನ ತರಿಸ್ಬಿಟ್ಟು ಅನ್ಲಿಮಿಟೆಡ್ ಆಗಿ ರಿಟರ್ನ್ ಮಾಡ್ಲಿಕ್ಕೆ ನಮ್ಮ ಒಂದು ಅಕೌಂಟ್ ವೈಟ್ ಲಿಸ್ಟ್ ಆಗಿರ್ಲೇಬೇಕು, ಅದನ್ನ ಯಾವ ತರ ತಿಳ್ಕೊಳ್ಳೋದು ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಯಾರಾದ್ರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಪ್ರೆಸ್ ಮಾಡಿ ನೋಟಿಫಿಕೇಶನ್ ಆಲ್ ಅಲ್ಲಿ ಇಡಿ. ನಾನು ಹಾಕುವಂತ ಎಲ್ಲಾ ವಿಡಿಯೋಸ್ ನೋಟಿಫಿಕೇಶನ್ ನಿಮಗೆ ಮೊದಲು ಬಂದು ತಲುಪುತ್ತೆ. ಮೊದಲಿಗೆ ಮಿಶೋ ಕ್ರಿಯೇಟರ್ ಕ್ಲಬ್ ಅಕೌಂಟ್ ಅನ್ನ ಹೇಗೆ ಕ್ರಿಯೇಟ್ ಮಾಡೋದು ಅನ್ನೋ ವಿಡಿಯೋನ ನೀವೇನಾದ್ರೂ ನೋಡಿಲ್ಲ ಅಂದ್ರೆ ನನ್ನ ಲಾಸ್ಟ್ ಬ್ಲಾಗ್ ಅಲ್ಲಿ ನಾನು ಅಪ್ಲೋಡ್ ಮಾಡಿದ್ದೀನಿ, ನೀವು ಹೋಗ್ಬಿಟ್ಟು ಆ ವಿಡಿಯೋನ ನೋಡಿ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಮಿಶೋ ಕ್ರಿಯೇಟರ್ ಕ್ಲಬ್ ನ ಹೇಗೆ ಓಪನ್ ಮಾಡ್ಕೊಳ್ಳೋದು, ಯಾವ ತರ ಪ್ರಾಸೆಸ್ ನಾವು ಮೇಂಟೈನ್ ಮಾಡಬೇಕು ಅಂತ ಹೇಳ್ಬಿಟ್ಟು ಅಲ್ಲಿ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ತಪ್ಪಾಗಿ ಮಿಶೋ ಕ್ರಿಯೇಟರ್ ಕ್ಲಬ್ ನ ನಾವು ಓಪನ್ ಮಾಡ್ಕೊಂಡ್ರೆ ಅದರಿಂದ ಬರುವಂತ ಕಮಿಷನ್ಸ್ ಕೂಡ ನಮಗೆ ಸಿಗೋದಿಲ್ಲ. ಸೊ ಹಾಗಾಗಿ ಲಾಸ್ಟ್ ಬ್ಲಾಗ್ ಅಲ್ಲಿ ಹೇಗೆ ನಾವು ಸ್ಟೆಪ್ ಬೈ ಸ್ಟೆಪ್ ಅದನ್ನ ನೋಡ್ಕೊಂಡು ಕ್ರಿಯೇಟ್ ಮಾಡ್ಕೊಬೇಕು ಅಂತ ಹೇಳ್ಬಿಟ್ಟು ಬ್ಲಾಗ್ನ ಅಪ್ಲೋಡ್ ಮಾಡಿದ್ದೀನಿ. ಪ್ಲೀಸ್ ತಪ್ಪದೆ ವಾಚ್ ಮಾಡಿ, ಇನ್ನ ಯಾರಾದ್ರೂ ನೋಡಿಲ್ಲ ಅಂದ್ರೆ. ಸೊ ಶುರು ಮಾಡೋಣ. ಇವತ್ತಿನ ಒಂದು ಟಾಪಿಕ್ ಮೇನ್ಲಿ ಹೇಗೆ ಮಿಶೋ ಕ್ರಿಯೇಟರ್ ಕ್ಲಬ್ ಅಕೌಂಟ್ಗೆ ನಮ್ಮ ಅಕೌಂಟನ್ನು ಲಿಂಕ್ ಮಾಡೋದು ಅಂತ ಹೇಳ್ಬಿಟ್ಟು ಆಗಿರುತ್ತೆ. ಬನ್ನಿ ವಿಡಿಯೋನ ಶುರು ಮಾಡೋಣ. ಮನೇಲಿ ಕೂತು ₹1 ಖರ್ಚಿಲ್ಲದೆ ಇರೋ ಹಾಗೆ ಅಫಿಲಿಯೇಟ್ ಮಾರ್ಕೆಟಿಂಗ್ನ ಮಾಡಿ ಹೇಗೆ ಹಣವನ್ನು ಸಂಪಾದಿಸೋದು ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳೋಣ. ಮೊದಲಿಗೆ ಅಫಿಲಿಯೇಟ್ ಮಾರ್ಕೆಟಿಂಗ್ ಅಂದರೆ ಏನು ಅಂತ ಹೇಳಿ ತಿಳ್ಕೊಳ್ಳೋಣ. ಅಫಿಲಿಯೇಟ್ ಮಾರ್ಕೆಟಿಂಗ್ ಅಂತ ಹೇಳಿದರೆ ಒಂದು ಆ್ಯಪ್ ಮುಖಾಂತರ ಫ್ಲಿಪ್ಕಾರ್ಟ್, ಮಿಂತ್ರಾ, ಅಮೆಝಾನ್, ಮೀಶೋ, ನೈಕಾ ಈ ಥರ ಒಂದು ಆ್ಯಪ್ ಮುಖಾಂತರ ಒಂದು ಪ್ರಾಡಕ್ಟನ್ನು ಬೈ ಮಾಡಿಕೊಂಡು, ಫಾರ್ ಎಕ್ಸಾಂಪಲ್ ಫೇಸ್ ವಾಶ್ ಆಗಿರ್ಬೋದು ಅಥವಾ ಸೋಪ್ಸ್ ಆಗಿರ್ಬೋದು, ಕಿಚನ್ ಐಟಮ್ಸ್ ಆಗಿರ್ಬೋದು, ಈ ಒಂದು ಪ್ರಾಡಕ್ಟ್ಸ್ಗಳನ್ನ ಬೈ ಮಾಡಿ ಆ ಪ್ರಾಡಕ್ಟ್ ಬಗ್ಗೆ ಒಂದು ರೀಲ್ನ ಕ್ರಿಯೇಟ್ ಮಾಡಬೇಕು. ಜೆನ್ಯೂನ್ ಆಗಿರುವಂತಹ ಒಂದು ರಿವ್ಯೂನ ಕೊಡಬೇಕಾಗತ್ತೆ ಆ ರೀಲಲ್ಲಿ ನಾವು ಜೆನ್ಯೂನ್ ಆಗಿರುವಂತಹ ರಿವ್ಯೂನ ಕೊಟ್ಟಿರುವಂತಹ ರೀಲ್ಗೆ ನಾವು ಆಟೋ ಡಿ ಎಮ್ಸ್ನ ಕ್ರಿಯೇಟ್ ಮಾಡ್ಕೊಂಡಿರ್ತೀವಿ ಅಲ್ವಾ, ಆ ಆಟೋ ಡಿ ಎಮ್ಸ್ನ ಅದಕ್ಕೆ ಲಿಂಕ್ ಮಾಡಿ ಆ ರೀಲ್ನ ಪೋಸ್ಟ್ ಮಾಡಿದಾಗ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಆಗಿರುವಂತಹ ವಾಟ್ಸಪ್, ಫೇಸ್ಬುಕ್, ಯೂಟ್ಯೂಬ್, ಇನ್ಸ್ಟಾಗ್ರಾಮ್ ಇಷ್ಟು ಸೋಷಿಯಲ್ ಮೀಡಿಯಾಗಳಲ್ಲಿ ಯಾವುದಾದ್ರೂ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿದಾಗ ಆ ಪರ್ಟಿಕ್ಯುಲರ್ ಪ್ರಾಡಕ್ಟ್ಗೆ ಬಂದಂತಹ ಕಾಮೆಂಟ್ಗಳು, ಲಿಂಕ್ಗಳು, ಆ ಲಿಂಕಿಂದ ನಮ್ಮ ಒಂದು ರೀಲ್ಗೆ ಬಂದಿರುವಂಥ ಲಿಂಕಿಂದ ಯಾರಾದರೂ ಪ್ರಾಡಕ್ಟನ್ನು ಬೈ ಮಾಡಿದರೆ ಆ ಪ್ರಾಡಕ್ಟ್ಗೆ ನಮಗೆ ಒಂದಷ್ಟು ಕಮಿಷನ್ಸ್ ಅಂತ ಹೇಳಿ ಇಟ್ಟಿರ್ತಾರೆ ಪರ್ಟಿಕ್ಯುಲರ್ ಬ್ರ್ಯಾಂಡ್ಸ್ ಅವರು. ಆ ಬ್ರ್ಯಾಂಡ್ಸಿಂದ ಬರುವಂತಹ ಒಂದಷ್ಟು ಕಮಿಷನ್ನೇ ನಾವು ಅಫಿಲಿಯೇಟ್ ಮಾರ್ಕೆಟಿಂಗ್ ಅಂತ ಹೇಳಲಾಗತ್ತೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಸೊ ನಿಮ್ಗೆ ಏನಾದರೂ ಬೇರೆ ಅದ್ರ ಬಗ್ಗೆ ಗೊತ್ತಿದ್ರೆ ಕೂಡ ಕಾಮೆಂಟ್ ಮಾಡಿ ತಿಳಿಸಬಹುದು. ನಾನು ಕೂಡ ನಿಮ್ಗೆ ಅದನ್ನೇ ಶೇರ್ ಮಾಡಿರುವಂಥದ್ದು. ಈಗ ಮೇನ್ ಆಗಿ ನಾನು ಪರ್ಟಿಕ್ಯುಲರ್ ಯಾವ ಬ್ರ್ಯಾಂಡ್ ಬಗ್ಗೆ ಮಾತಾಡ್ತಿದ್ದೀನಿ ಅಂದರೆ ಮಿಶೋ ಕ್ರಿಯೇಟರ್ ಕ್ಲಬ್ ಬಗ್ಗೆ ನಾನು ಮಾತಾಡ್ತಾ ಇರುವಂಥದ್ದು. ಸೊ ನೆನ್ನೆನೇ ನನ್ನ ವ್ಲಾಗಲ್ಲಿ ಆಲ್ರೆಡಿ ಅಪ್ಲೋಡ್ ಆಗಿದೆ ಹೇಗೆ ಮಿಶೋ ಕ್ರಿಯೇಟರ್ ಕ್ಲಬ್ನ ಓಪನ್ ಮಾಡೋದು ಅಂತ ಹೇಳಿಬಿಟ್ಟು. ನೆಕ್ಸ್ಟ್ ಸ್ಟೆಪ್ ಏನು ಮಾಡಬೇಕು, ನಾವು ಮಿಶೋ ಕ್ರಿಯೇಟರ್ ಕ್ಲಬ್ನ ಓಪನ್ ಮಾಡ್ಕೊಂಡಾಯಿತು, ಅದು ಸಕ್ಸಸ್ಫುಲ್ಲಿ ಆಗಿ ಕಂಪ್ಲೀಟ್ ಆಗಿದೆ ಅಂದಾಗ ನೆಕ್ಸ್ಟ್ ನಾವು ಮೇನ್ ಆಗಿ ಬ್ಯಾಂಕ್ ಅಕೌಂಟನ್ನು ಅದಕ್ಕೆ ಲಿಂಕ್ ಮಾಡ್ಕೊಬೇಕಾಗತ್ತೆ. ಸೊ ಇವಾಗ ನಾವು ಯಾವುದಾದ್ರೂ ಪ್ರಾಡಕ್ಟನ್ನು ತರಿಸ್ಕೊಂಡು ರೀಲ್ ಮಾಡಿ ಕ್ರಿಯೇಟ್ ಮಾಡಿ ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಇನ್ಸ್ಟಾಗ್ರಾಮಲ್ಲಿ ಆಗಿರ್ಬೋದು, ಫೇಸ್ಬುಕ್ಕಲ್ಲಿ ಆಗಿರ್ಬೋದು ಬಿಟ್ಟಾಗ ಆ ಒಂದು ರೀಲ್ಸ್ಗೆ ಕಾಮೆಂಟ್ಸ್ಗಳು ಬರುತ್ತೆ ಅಲ್ವಾ, ಆ ಒಂದು ಬಂದಂತಹ ಕಮಿಷನ್ಸ್ ನಮಗೆ ಅಮೌಂಟ್ ರೂಪದಲ್ಲಿ ಬರಬೇಕು ಅಂದರೆ ನಮ್ಮ ಒಂದು ಬ್ಯಾಂಕ್ ಅಕೌಂಟನ್ನು ನಾವು ಲಿಂಕ್ ಮಾಡಬೇಕಾಗುತ್ತೆ ಮಿಶೋ ಕ್ರಿಯೇಟರ್ ಕ್ಲಬ್ಗೆ. ಮಿಶೋ ಕ್ರಿಯೇಟರ್ ಕ್ಲಬ್ಗೆ ಬ್ಯಾಂಕ್ ಅಕೌಂಟನ್ನು ಹೇಗೆ ಲಿಂಕ್ ಮಾಡೋದು. ಈಗ ಕೆಲವೊಬ್ಬರ ಹತ್ರ ಬ್ಯಾಂಕ್ ಅಕೌಂಟ್ಸ್ ಇದ್ದೇ ಇರುತ್ತೆ, ಹೌಸ್ ವೈಫ್ಗಳು ಕೆಲವೊಬ್ಬರ ಹತ್ರ ಬ್ಯಾಂಕ್ ಅಕೌಂಟ್ಸ್ ಇರೋದಿಲ್ಲ. ಅಂಥವ್ರು ಏನು ಮಾಡ್ಬೋದು ಅಂದರೆ ನಿಮ್ಮ ಒಂದು ಹಸ್ಬೆಂಡ್ ಬ್ಯಾಂಕ್ ಅಕೌಂಟ್ UPI ಮತ್ತು ಅಕೌಂಟ್ ಡೀಟೇಲ್ನ ಕೊಡಬಹುದು, ಯಾವುದೇ ಥರ ತೊಂದರೆ ಇಲ್ಲ. ನಾನು ಸ್ಟಾರ್ಟಿಂಗ್ ನನ್ನ ಹಸ್ಬೆಂಡ್ದು ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ನ ಕೊಟ್ಕೊಂಡಿದ್ದೆ. ಆಗ ಕಾಲ್ ಮಾಡಿ ಕೇಳಿದಾಗ ಅವ್ರು ಯಾವುದೇ ರೀತಿ ತೊಂದರೆ ಇಲ್ಲ, ನಡೆಯುತ್ತೆ ಅಂತ ಹೇಳಿದರು. ನಿಮಗೇನಾದರೂ ನಿಮ್ಮ ಮೇನ್ ಅಕೌಂಟ್ ಡೀಟೇಲ್ಸ್ ಏನಾದರೂ ನಿಮ್ಮ ಹತ್ರ ಇಲ್ಲ ಅಂದರೆ ನೀವು ನಿಮ್ಮ ಹಸ್ಬೆಂಡ್ದು ಲಿಂಕ್ ಮಾಡ್ತಿರಲ್ಲ ಬ್ಯಾಂಕ್ ಅಕೌಂಟ್ದು ಡೀಟೇಲ್ಸು, ಅದನ್ನೆಲ್ಲ ಮಾಡಿ ಆದಮೇಲೆ ಮಿಶೋ ಕ್ರಿಯೇಟರ್ ಕ್ಲಬ್ ಅವ್ರಿಗೆ ಕಾಲ್ ಮಾಡಿ ಕೇಳಬೇಕು. ನೀವು ಈ ಥರ ನಂದು ಅಕೌಂಟ್ ಡೀಟೇಲ್ಸ್ ಇರಲಿಲ್ಲ, ನನ್ನ ಹಸ್ಬೆಂಡ್ದು ಕೊಟ್ಟಿದ್ದೀನಿ, ನಡೆಯುತ್ತಲ್ವಾ ಅಂತ ಹೇಳಿ ಕನ್ಫರ್ಮ್ ಆಗಿ ಕೇಳ್ಕೊಬೇಕು ಫಸ್ಟ್ ಆಗಿ ನೀವು. ಸೊ ಇವಾಗ
ಯಾವ ಥರ ಬ್ಯಾಂಕ್ ಅಕೌಂಟನ್ನು ಲಿಂಕ್ ಮಾಡೋದು, ಎಲ್ಲಿ ಹೋಗಬೇಕು ಬ್ಯಾಂಕ್ ಅಕೌಂಟನ್ನು ಲಿಂಕ್ ಮಾಡಲಿಕ್ಕೆ ಅಂತ ಹೇಳ್ಬಿಟ್ಟು ಸ್ಕ್ರೀನ್ಶಾಟನ್ನು ಹಾಕ್ತೀನಿ, ನೋಡ್ಕೊಂಡು ಬನ್ನಿ. ಮೊದಲಿಗೆ ನಿಮ್ಮ ಫೋನಲ್ಲಿ ಮೀಶೋ ಕ್ರಿಯೇಟರ್ ಕ್ಲಬ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡಿದ್ದಾದ ನಂತರ ಅಲ್ಲಿ ನಿಮ್ಮ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿಕೊಂಡು ಕೆಳಗಡೆ ಸ್ವಲ್ಪ ಸ್ಕ್ರಾಲ್ ಮಾಡಿದರೆ ಇಲ್ಲಿ ಬ್ಯಾಂಕ್ ಆ್ಯಂಡ್ UPI ಡೀಟೇಲ್ ಅಂತ ಇದೆಯಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಥರ ಇಂಟರ್ಫೇಸ್ ಓಪನ್ ಆಗುತ್ತೆ. ನಾನು ಆಲ್ರೆಡಿ ಬ್ಯಾಂಕ್ ಡೀಟೇಲ್ಸ್ ಮತ್ತು UPI ಡೀಟೇಲ್ಸ್ ಕೊಟ್ಟಿರೋದ್ರಿಂದ ವೆರಿಫೈಡ್ ಅಂತ ಬರ್ತಾ ಇದೆ. ನೀವಿಲ್ಲಿ ಎರಡೂ ಡೀಟೇಲ್ಸನ್ನು ನೀಟಾಗಿ ಹಾಕಿಬಿಟ್ಟು ಎಂಟ್ರಿನ ಮಾಡ್ಕೊಳ್ಬೇಕಾಗತ್ತೆ. ಈ ಥರ ವೆರಿಫೈಡ್ ಅಂತ ಬರೋವರೆಗೂ ಕೂಡ ನಿಮ್ಮ ಒಂದು ಬ್ಯಾಂಕ್ ಅಕೌಂಟು ಮೀಶೋ ಕ್ರಿಯೇಟರ್ ಕ್ಲಬ್ಗೆ ಜಾಯ್ನ್ ಆಗಿಲ್ಲ ಅಂತ ಅರ್ಥ. ಸೊ ನೋಡ್ಕೊಂಡ್ರಿ ಅಲ್ವಾ, ಸ್ಕ್ರೀನ್ಶಾಟ್ ಹಾಕಿದ್ದೆ ನಾನು ಕಂಪ್ಲೀಟಾಗಿ, ನೋಡ್ಕೊಂಡ್ರಿ ಅಂತ ತಿಳ್ಕೊಳ್ತೀನಿ. ಈ ಬ್ಯಾಂಕ್ ಅಕೌಂಟು ಲಿಂಕ್ ಆಗಿರೋದು ನಿಮಗೆ 24 hours to 48 hours ಒಳಗಡೆ ವೆರಿಫೈಡ್ ಅಂತ ಬರುತ್ತೆ. ಅಲ್ಲಿ ಗ್ರೀನ್ ಟಿಕ್ ಬರುತ್ತೆ ನೋಡಿ, ನಾನು ತೋರಿಸ್ತೀನಿ ಬೇಕಾದ್ರೆ ಸ್ಕ್ರೀನ್ಶಾಟ್ ಹಾಕಿಬಿಟ್ಟು. ಅಲ್ಲಿ ಗ್ರೀನ್ ಟಿಕ್ ಬಂದಾಗ ನೀವು ವೆರಿಫೈಡ್ ಆಗಿದೆ ನಿಮ್ಮ ಅಕೌಂಟ್ ಅಂತ ಹೇಳಿಬಿಟ್ಟು. ಯೂಶ್ವಲಿ 24 to 48 hours ತಗೊಳುತ್ತೆ ಅದು ಟೈಮು. ನನಗೆ 24 hours ಆಯಿತು ಅಂತ ಅನಿಸುತ್ತೆ. 24 hours 1 day ಒಳಗಡೆ ಬಂದಿತ್ತು ನನಗೆ ವೆರಿಫೈಡ್ ಆಗಿದೆ ಅಂತ ಹೇಳಿಬಿಟ್ಟು. ಆನಂತರ ಮತ್ತೆ ನಾನು ಮೀಶೋ ಕ್ರಿಯೇಟರ್ ಕ್ಲಬ್ ಅವ್ರಿಗೆ ಕಾಲ್ ಮಾಡಿ ಈ ಥರ ಬ್ಯಾಂಕ್ ಅಕೌಂಟು ಡೀಟೇಲ್ಸ್ ಆ್ಯಡ್ ಮಾಡಿದ್ದೀನಿ, ಎಲ್ಲ ಸರಿ ಇದೆಯಾ ಅಂತ ಹೇಳಿ ಅವ್ರ ಹತ್ರ ಒಂದು ಸರ್ತಿ ಕನ್ಫರ್ಮ್ ಆಗಿ ಕೇಳಿಕೊಂಡೆ. ಅವರು ಚೆಕ್ ಮಾಡಿಬಿಟ್ಟು ಹೇಳಿದರು, ಹಾಂ ಮೇಡಮ್ ಸರಿ ಇದೆ, ನೀವು ನೆಕ್ಸ್ಟ್ ರೀಲ್ನ ಕ್ರಿಯೇಟ್ ಮಾಡಿದೆ ಹೋಗಿ ಪ್ರಾಡಕ್ಟನ್ನು ಬೈ ಮಾಡಿಕೊಂಡು ಅಂತ ಹೇಳಿದರು. ಮೀಶೋ ಕ್ರಿಯೇಟರ್ ಕ್ಲಬ್ನ ಓಪನ್ ಮಾಡಾಯಿತು, ಬ್ಯಾಂಕ್ ಅಕೌಂಟನ್ನು ಲಿಂಕ್ ಮಾಡಾಯಿತು. ನೆಕ್ಸ್ಟ್ ಯಾವುದು ಸ್ಟೆಪ್ ಅಂತ ಹೇಳಿದರೆ, ಪ್ರತಿಯೊಂದು ಪ್ರಾಡಕ್ಟನ್ನು ತರಿಸಿದ ಎಲ್ಲ ಪ್ರಾಡಕ್ಟ್ಗಳನ್ನು ನಾವು ಇಟ್ಕೊಳ್ಳೋಕೆ ಬರೋದಿಲ್ಲ. ಕೆಲವೊಂದು ಪ್ರಾಡಕ್ಟ್ಸ್ ನಮಗೆ ಬೇಕಾಗಿರುತ್ತೆ, ಇನ್ನು ಕೆಲವೊಂದು ಪ್ರಾಡಕ್ಟ್ಸು ನಮಗೆ ಬೇಕಾಗಿರೋದಿಲ್ಲ. ಈಗ ಒಂದು ಪ್ರಾಡಕ್ಟನ್ನು ತರಿಸ್ತೀವಿ ಅಲ್ವಾ, ಅದ್ರ ಬಗ್ಗೆ ಒಂದು ರೀಲ್ನ ಕ್ರಿಯೇಟ್ ಮಾಡ್ತೀವಿ, ಆದರೆ ಆ ಪ್ರಾಡಕ್ಟ್ ನಮಗೆ ಬೇಕಾಗಿರಲ್ಲ. ಅದನ್ನು ಹೇಗೆ ರಿಟರ್ನ್ ಮಾಡೋದು? ರಿಟರ್ನ್ ಮಾಡೋ ಆಪ್ಷನ್ ಅಂತೂ ತುಂಬಾ ಈಸಿ. ಬಟ್ ನಿಮ್ಮ ಅಕೌಂಟ್ ಮೀಶೋ ಕ್ರಿಯೇಟರ್ ಕ್ಲಬ್ ಅಕೌಂಟ್ ಏನಾದ್ರೂ ವೈಟ್ ಲಿಸ್ಟ್ ಆಗಿಲ್ಲ ಅಂದರೆ ಖಂಡಿತ ಒಂದು ಟೈಮಲ್ಲಿ ಅವರು ಬ್ಲಾಕ್ ಮಾಡುವಂಥ ಚಾನ್ಸಸ್ ಇರುತ್ತೆ. ಸೊ ಅನ್ಲಿಮಿಟೆಡ್ ಆಗಿ ಈಗ ರಿಟರ್ನ್ ಮಾಡ್ತಾನೆ ಇದ್ದೀರಾ ಅಂದಾಗ ಮೀಶೋ ಕ್ರಿಯೇಟರ್ ಕ್ಲಬ್ ಅವ್ರಿಗೂ ಕೂಡ ಕನ್ಫ್ಯೂಸ್ ಆಗುತ್ತೆ, ಏನಿದು ಇವರು ಪದೇ ಪದೇ ರಿಟರ್ನ್ ಮಾಡ್ತಾ ಇದ್ದಾರಲ್ಲ ಅಂದರೆ ಸಮ್ ಟೈಮ್ಸ್ ಅವರು ಬ್ಲಾಕ್ ಮಾಡೋ ಚಾನ್ಸಸ್ ಕೂಡ ಇರುತ್ತೆ. ಆ ಥರ ನಿಮ್ಮ ಅಕೌಂಟು ಬ್ಲಾಕ್ ಆಗಬಾರ್ದು, ಸೇಫ್ ಆಗಿರಬೇಕು. ನೀವು ಮಾಡಬೇಕಾಗಿರೋ ಸ್ಟೆಪ್ಸು ಇಷ್ಟೇನೆ. ಮೊದಲಿಗೆ ಮೀಶೋ ಕ್ರಿಯೇಟರ್ ಕ್ಲಬ್ಗೆ ನಿಮ್ಮ ಒಂದು ಅಕೌಂಟನ್ನು ಲಿಂಕ್ ಮಾಡಿ ಆದ ನಂತರ ನೆಕ್ಸ್ಟ್ ನಾವು ಅಬ್ಸರ್ವ್ ಮಾಡಬೇಕಾಗಿರುವಂಥ ಮೇನ್ ಪಾಯಿಂಟ್ ಬಂದು ನಮ್ಮ ಅಕೌಂಟು ವೈಟ್ ಲಿಸ್ಟ್ ಆಗಿದೆಯಾ ಇಲ್ವಾ ಅಂತ. ಈಗ ಕೆಲವೊಂದು ಪ್ರಾಡಕ್ಟ್ಸ್ಗಳನ್ನ ನಾವು ತರಿಸ್ತೀವಿ, ಕೆಲವೊಂದು ಪ್ರಾಡಕ್ಟ್ಸ್ ನಮಗೆ ಬೇಕಾಗಿರೋವಂಥವನ್ನ ನಾವೇ ಇಟ್ಕೊಂಡು ರೀಲ್ಸ್ ಮಾಡಿ ಕ್ರಿಯೇಟ್ ಮಾಡಿ ಹಾಕಬಹುದು, ನಮ್ಮ ಹತ್ರನೇ ಪ್ರಾಡಕ್ಟನ್ನು ಇಟ್ಕೊಬೋದು. ಈಗ ಮೀಶೋ ಕ್ರಿಯೇಟರ್ ಕ್ಲಬ್ನ ಓಪನ್ ಮಾಡಿರೋ ಅಂಥವರು ಎಲ್ಲ ಪ್ರಾಡಕ್ಟ್ಸನ್ನು ಕೂಡ ಬೈ ಮಾಡೋಕ್ಕಾಗಲ್ಲ. ಕೆಲವೊಂದು ಪ್ರಾಡಕ್ಟನ್ನು ತರಿಸಿ ರೀಲ್ ಮಾಡಿ ಅದನ್ನು ರಿಟರ್ನ್ ಮಾಡ್ಬೋದು. ಈ ಥರ ರಿಟರ್ನ್ನ ನೀವು ಪದೇ ಪದೇ ಮಾಡ್ತಾ ಇರಬೇಕು ಮೀಶೋ ಕ್ರಿಯೇಟರ್ ಕ್ಲಬ್ಬಲ್ಲಿ. ಅಂದರೆ ನಿಮ್ಮ ಅಕೌಂಟು ವೈಟ್ ಲಿಸ್ಟ್ ಆಗಿರಲೇಬೇಕು. ಆಗಿರಲಿಲ್ಲ ಅಂತ ಅಂದರೆ ನಿಮ್ಮ ಒಂದು ಅಕೌಂಟು ಕೂಡ ಬ್ಲಾಕ್ ಆಗುವಂಥ ಚಾನ್ಸಸ್ ಇರುತ್ತೆ. ಮೀಶೋ ಕ್ರಿಯೇಟರ್ ಕ್ಲಬ್ಬಿಂದ ಪ್ರಾಡಕ್ಟ್ಸ್ನ ತರಿಸಿ ಪದೇ ಪದೇ ರಿಟರ್ನ್ ಮಾಡ್ತಾ ಇದ್ದರೆ ನಿಮ್ಮ ಅಕೌಂಟು ಬ್ಲಾಕ್ ಆಗುವಂಥ ಚಾನ್ಸಸ್ ತುಂಬಾ ಇರುತ್ತೆ. ಈ ಥರ ನನ್ನ ಅಕೌಂಟು ಬ್ಲಾಕ್ ಆಗಬಾರ್ದು, ನಾನು ಅನ್ಲಿಮಿಟೆಡ್ ಆಗಿ ಪ್ರಾಡಕ್ಟ್ಸ್ಗಳನ್ನ ತರಿಸ್ಕೊಂಡು ರಿಟರ್ನ್ ಮಾಡಬೇಕು ಅಂತ ಹೇಳಿದರೆ ಏನು ಮಾಡಬೇಕು ಅಂತ ಹೇಳಿ ತಿಳ್ಕೊಳ್ಳೋಣ ಬನ್ನಿ. ಈಗ ನೀವು ಮೀಶೋ ಕ್ರಿಯೇಟರ್ ಕ್ಲಬ್ನ ಓಪನ್ ಮಾಡಿಕೊಂಡು ನಿಮ್ಮ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದಾದ ನಂತರ ಈ ಥರ ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ಆರೋ ಮಾರ್ಕ್ ತೋರಿಸ್ತಿದ್ದೀನಿ ನೋಡಿ, ಹೆಲ್ಪ್ ಅಂತ ಹೇಳಿಬಿಟ್ಟು ಅಲ್ಲಿಗೆ ಕ್ಲಿಕ್ ಮಾಡಿದರೆ ನೆಕ್ಸ್ಟ್ ಈ ಥರ ಪೇಜನ್ನು ಓಪನ್ ಆಗುತ್ತೆ. ಮೈ ಇಶ್ಯೂ ಇಸ್ ನಾಟ್ ಲಿಸನ್ ಇಯರ್ ಅಂತ ಹೇಳಿಬಿಟ್ಟಿದೆಯಲ್ಲ, ಆ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡು ಕಾಲ್ ಬ್ಯಾಕ್ ರಿಕ್ವೆಸ್ಟನ್ನು ಕೊಡಬೇಕಾಗುತ್ತೆ. ಇಂಗ್ಲೀಷ್ ಲ್ಯಾಂಗ್ವೇಜ್ ಆಗಿದ್ರೆ ಇಂಗ್ಲೀಷು, ಹಿಂದಿ ಆಗಿದ್ರೆ ಹಿಂದಿ ಲ್ಯಾಂಗ್ವೇಜನ್ನು ಸೆಲೆಕ್ಟ್ ಮಾಡಿಬಿಟ್ಟು ಸಬ್ಮಿಟ್ ಕೊಟ್ಟರೆ ಕಾಲ್ ಬ್ಯಾಕ್ ಬರುತ್ತೆ ನಿಮಗೆ. ನೀವು ಕಾಲ್ ರಿಕ್ವೆಸ್ಟನ್ನು ಹಾಕಿದ 5 to 10 minutesಲ್ಲಿ ನಿಮಗೆ ಕಾಲ್ ಬ್ಯಾಕ್ ಬರುತ್ತೆ ಮೀಶೋ ಕ್ರಿಯೇಟರ್ ಕ್ಲಬ್ಬಿಂದ. ಆಗ ನೀವು ಕನ್ಫರ್ಮ್ ಮಾಡ್ಕೊಳ್ಬೇಕು, ನನ್ನ ಒಂದು ಅಕೌಂಟ್ ವೈಟ್ ಲಿಸ್ಟ್ ಆಗಿದೆಯಾ, ಪ್ರಾಡಕ್ಟ್ಗಳನ್ನ ಅನ್ಲಿಮಿಟೆಡ್ ಆಗಿ ರಿಟರ್ನ್ ಮಾಡಲಿಕ್ಕೆ ನನ್ನ ಅಕೌಂಟು ಎಲಿಜಿಬಲ್ ಆಗಿದೆಯಾ ಅಂತ ಹೇಳ್ಬಿಟ್ಟು. ಆ ನಂತರ ಅವರು ಕನ್ಫರ್ಮ್ ಮಾಡ್ತಾರೆ, ನಿಮ್ಮ ಅಕೌಂಟನ್ನು ಚೆಕ್ ಮಾಡಿಬಿಟ್ಟು ನಿಮ್ಮ ಅಕೌಂಟ್ ವೈಟ್ ಲಿಸ್ಟ್ ಆಗಿದೆಯಾ ಇಲ್ವಾ ಅಂತ ಹೇಳಿಬಿಟ್ಟು ಚೆಕ್ ಮಾಡಿ ಹೇಳ್ತಾರೆ. ಆ ನಂತರನೇ ನೀವು ಅನ್ಲಿಮಿಟೆಡ್ ಆಗಿ ಪ್ರಾಡಕ್ಟ್ಸ್ಗಳನ್ನ ಬೈ ಮಾಡಿಕೊಂಡು ರೀಲ್ ಮಾಡಿ ಆರಾಮಾಗಿ ರಿಟರ್ನ್ ಮಾಡ್ಬೋದು. ಕೆಲವೊಬ್ಬರಿಗೆ ಅನ್ಲಿಮಿಟೆಡ್ ರಿಟರ್ನ್ಸು ಬೇಗನೆ ಸಿಕ್ಬಿಡುತ್ತೆ, 48 hours 24 hours, ಕೆಲವೊಬ್ಬರಿಗೆ 1 day 2 day, ಕೆಲವೊಬ್ಬರಿಗೆ 2 to 3 daysಲ್ಲಿ ಸಿಕ್ಬಿಡುತ್ತೆ ಆರಾಮಾಗಿ. ನನಗೆ ಬೇಗನೆ ಸಿಕ್ತು, 24 hours ಒಳಗಡೆ ನನಗೆ ನನ್ನ ಅಕೌಂಟ್ ವೈಟ್ ಲಿಸ್ಟ್ ಆಗಿದೆ. ಆರಾಮಾಗಿ ನೀವು ಪ್ರಾಡಕ್ಟನ್ನ ಬೈ ಮಾಡಿ ರೀಲ್ನ ಕ್ರಿಯೇಟ್ ಮಾಡಿ, ಬೇಡ ಅಂದರೆ ನೀವು ಪ್ರಾಡಕ್ಟ್ಸ್ಗಳನ್ನ ರಿಟರ್ನ್ ಮಾಡ್ಬೋದು ಅಂತ ಹೇಳಿ ಅಪ್ಡೇಟ್ ಸಿಕ್ತು ನನಗೆ. ಏನೇ ಡೌಟ್ಸ್ ಇತ್ತು ಅಂದರೆ ಮೀಶೋ ಕ್ರಿಯೇಟರ್ ಕ್ಲಬ್ಗೆ ಹೋಗಿ ಅಲ್ಲೇ ಹೆಲ್ಪ್ ಸೆಂಟರ್ಗೆ ಕಾಲ್ ಮಾಡಿ ನಿಮ್ಮದು ಏನೇ ಥರ ಇಶ್ಯೂಸ್ ಇದ್ರೂ ಅಲ್ಲೇ ನೀವು ಅವ್ರ ಜೊತೆ ಕ್ಲಾರಿಫೈನ ಮಾಡ್ಕೊಳ್ಬೇಕಾಗತ್ತೆ. ಇಷ್ಟು ಗೊತ್ತಾಯಿತು ಅಂತ ಅಂದ್ಕೊಳ್ತೀನಿ. ಯಾವ ಥರ ಬ್ಯಾಂಕ್ ಅಕೌಂಟನ್ನು ಲಿಂಕ್ ಮಾಡೋದು ಮತ್ತು ನಮ್ಮ ಅಕೌಂಟ್ ವೈಟ್ ಲಿಸ್ಟ್ ಆಗಿದೆಯಾ ಇಲ್ವಾ ಅಂತ ಹೇಳಿ ಹೇಗೆ ಚೆಕ್ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ನಾನು.
ಇನ್ ಕೇಸ್ ಕೆಲವೊಬ್ಬರಿಗೆ 2 to 3 ಡೇಸ್ ಆದರೂ ಅನ್ಲಿಮಿಟೆಡ್ ರಿಟರ್ನ್ ಆಪ್ಷನ್ ಸಿಕ್ಕಿಲ್ಲ ಅಂದರೆ ವೆಯ್ಟ್ ಮಾಡಿ. ನೀವು ತುಂಬ ಪ್ರಾಡಕ್ಟ್ಸ್ಗಳನ್ನ ಆರ್ಡರ್ ಮಾಡಿ ತರಿಸ್ಬಿಟ್ಟು ನಿಮಗೆ ಇದು ಬೇಡವಾಗಿತ್ತು ನನಗೆ ಪ್ರಾಡಕ್ಟ್ ಅಂದುವಾಗ ರಿಟರ್ನ್ ಮಾಡಲಿಕ್ಕೆ ಮತ್ತೆ ಪಶ್ಚಾತ್ತಾಪ ಪಡಬೇಡಿ. ಆಲ್ಮೋಸ್ಟ್ ಅಲ್ಲಿ ಎಲ್ರಿಗೂ ಬೇಗನೆ ಸಿಕ್ಬಿಡುತ್ತೆ ಆ ಆಪ್ಷನ್ನು, ವೈಟ್ ಲಿಸ್ಟ್ ಆಪ್ಷನ್ ಬೇಗನೆ ಸಿಗುತ್ತೆ. ಮೀಶೋ ಕ್ರಿಯೇಟರ್ ಕ್ಲಬ್ನ ಓಪನ್ ಮಾಡ್ಕೊಂಡಿದ್ದ ತಕ್ಷಣ ಆಲ್ಮೋಸ್ಟ್ ಅಲ್ಲಿ ಎಲ್ರಿಗೂ ಸಿಗುತ್ತೆ. ಎಲ್ಲೋ 100 ಲೇಟ್ ಆಗ್ಬೋದು ಅಷ್ಟೇ. ಸೊ ಆ ಒಂದು ಆಪ್ಷನ್ ನಿಮಗೆ ಅನೇಬಲ್ ಆಗೋ ತನಕ ನೀವು ಕನ್ಫರ್ಮ್ ಮಾಡ್ಕೊಳ್ಳೋ ತನಕ ವೆಯ್ಟ್ ಮಾಡಿ, ಆಮೇಲೆ ಮಾಡ್ಕೊಳ್ಳಿ ಅಷ್ಟೇನೆ. ಸೊ ಕಂಪ್ಲೀಟಾಗಿ ಅರ್ಥ ಆಯಿತು ಅಂತ ಹೇಳಿ ಅಂದ್ಕೊಳ್ತೀನಿ. ಬ್ಯಾಂಕ್ ಅಕೌಂಟನ್ನು ಲಿಂಕ್ ಮಾಡಬೇಕಾದ್ರೆ ಅದು ವೆರಿಫೈ ಆಗೋ ತನಕ ನೀವು ವೆಯ್ಟ್ ಮಾಡಬೇಕಾಗತ್ತೆ. ಲಿಸ್ಟ್ ಆಗಿದೆಯಾ ಇಲ್ವಾ ಅಂತ ಹೇಳಿ ತಿಳ್ಕೊಳ್ಳೋವರೆಗೆ ವೆಯ್ಟ್ ಮಾಡಿ. ಈಗ ಮೀಶೋ ಕ್ರಿಯೇಟರ್ ಕ್ಲಬ್ನ ಇವತ್ತು ಓಪನ್ ಮಾಡಿದ್ದೀರಾ ಅಂದರೆ ನಾಳೆ ಇಲ್ಲ ನಾಡಿದ್ದು ಇದಿಷ್ಟು ಪ್ರಾಸೆಸ್ ಕಂಪ್ಲೀಟ್ ಆಗಿ ಜಸ್ಟ್ 3 ಡೇಸ್ ತಗೊಳುತ್ತೆ ಅಷ್ಟೇ. ಸೊ ಇದಿಷ್ಟು ಕಂಪ್ಲೀಟ್ ಆಗೋ ತನಕ ನೀವು ನಿಮಗೆ ಬೇಕಾಗಿರುವಂಥ ಪ್ರಾಡಕ್ಟ್ಸ್ಗಳನ್ನ ಬೇಕಾದರೆ ಎಷ್ಟು ಬೇಕೋ ಅಷ್ಟು ಲಿಮಿಟಾಗಿ ನೋಡಿಕೊಂಡು ಆರ್ಡರ್ ಮಾಡ್ಕೊಳ್ತಾ ಇರಿ. ಅದಾದಮೇಲೆ ಬಂದ ಮೇಲೆ ಬೇಕಾದರೆ ನೀವು ಅನ್ಲಿಮಿಟೆಡಾಗಿ ಆರ್ಡರ್ ಮಾಡಿಕೊಂಡು ರಿಟರ್ನ್ನ ಮಾಡ್ಕೊಳ್ಬೋದು. ಸೊ ಹೋಪ್ ನಿಮಗೆ ಮೀಶೋ ಕ್ರಿಯೇಟರ್ ಕ್ಲಬ್ ಅಕೌಂಟಿಗೆ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ನ ಹೇಗೆ ಲಿಂಕ್ ಮಾಡೋದು ಮತ್ತು ಅನ್ಲಿಮಿಟೆಡ್ ಆಗಿ ನಮಗೆ ರಿಟರ್ನ್ ಆಪ್ಷನ್ ಯಾವಾಗ ಬಂದಿದೆ ಅಂತ ಹೇಳಿಬಿಟ್ಟು ಹೇಗೆ ಚೆಕ್ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿದ್ದೀನಿ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ನಿಮಗೆ ಇನ್ನೂ ಏನಾದರೂ ಅರ್ಥ ಆಗಲಿಲ್ಲ ಅಂದರೆ ಖಂಡಿತ ನೀವು ನನಗೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ನನಗೆ ಗೊತ್ತಿರೋ ಅಷ್ಟು ಸೊಲ್ಯೂಷನ್ನ ನಾನು ತಿಳಿಸ್ಕೊಡ್ತೀನಿ. ಸೊ ಆಲ್ ದ ವೆರಿ ಬೆಸ್ಟ್ ಎಲ್ರಿಗೂ. ಎಲ್ಲರೂ ಮಾಡಿ ಮೀಶೋ ಕ್ರಿಯೇಟರ್ ಕ್ಲಬ್ ಅನ್ನೋಂಥ ಒಂದು ಆಪರ್ಚುನಿಟಿನ ಎಲ್ಲರೂ ಯೂಸ್ ಮಾಡ್ಕೊಳ್ಳಿ. ಇವಾಗ ಮಿಲಿಯನ್ಸ್ ಇರೋವಂಥ ಯೂಟ್ಯೂಬರ್ಸ್ಗಳೇ ಮೀಶೋ ಪ್ಲ್ಯಾಟ್ಫಾರ್ಮ್ನ ಯೂಸ್ ಮಾಡಿಕೊಂಡು ಅರ್ನ್ ಮಾಡ್ತಾ ಇದ್ದಾರೆ. ನನಗೂ ಕೂಡ ಇನ್ಸ್ಟಾಗ್ರಾಮ್ ಸ್ಕ್ರಾಲ್ ಮಾಡುವಾಗ ಅವ್ರದ್ದು ಕೂಡ ರೀಲ್ಸ್ಗಳು ಬರುತ್ತೆ, ಪರ್ಟಿಕ್ಯುಲರ್ಲಿ ಮೀಶೋ ಕ್ರಿಯೇಟರ್ ಕ್ಲಬ್ ಬಗ್ಗೆ ಕ್ರಿಯೇಟ್ ಮಾಡಿರುವಂಥ ರೀಲ್ಸ್ಗಳು. ಸೊ ಮಿಲಿಯನ್ಸ್ ಇರೋರೇ ಮೀಶೋ ಕ್ರಿಯೇಟರ್ ಕ್ಲಬ್ ಆಪರ್ಚುನಿಟಿನ ಯೂಸ್ ಮಾಡ್ಕೊಬೇಕಾದ್ರೆ ನಾವ್ಯಾಕೆ ಮಾಡ್ಕೊಬಾರ್ದು ಅಲ್ವಾ? ಸೊ ಎಲ್ಲರೂ ಅರ್ನ್ ಮಾಡಿ ಚೆನ್ನಾಗಿ ಎಲ್ಲರೂ ಆಪ್ಷನ್ನ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಇನ್ನೂ ಒಂದು ಹೇಳಬೇಕಿತ್ತು ನಿಮಗೆ, ಮೀಶೋ ಕ್ರಿಯೇಟರ್ ಕ್ಲಬ್ ಅಕೌಂಟನ್ನು ಓಪನ್ ಮಾಡಿಕೊಂಡು ರೀಲ್ಸ್ನ ಕ್ರಿಯೇಟ್ ಮಾಡಿ ಹಾಕಿಬಿಡ್ತೀವಿ. ಅಮೌಂಟ್ ಬಂದುಬಿಡುತ್ತಾ? ಖಂಡಿತವಾಗ್ಲೂ ಇಲ್ಲ. ಹುಟ್ಟಿದ ಮಗು ಯಾವುದೇ ಕಾರಣಕ್ಕೂ ಹುಟ್ಟಿದ ತಕ್ಷಣ ಎದ್ದು ನಡೆಯೋದಿಲ್ಲ. ಇವಾಗ 1 lakh 2 lakh ಫಾಲೋವರ್ಸ್ ಇರೋರಿಗೆ ಬೇಗ ಅವರು ಪಿಕಪ್ ಆಗಿಬಿಡ್ತಾರೆ. ನಮ್ಮ ಥರ ಜಸ್ಟ್ 1K 2K ಅದು 1Kಗಿಂತ ಕಡಿಮೆ ಫಾಲೋವರ್ಸ್ ಇರುವಂತಹ ಅಕೌಂಟಿಗೆ ರೀಚ್ ಸ್ವಲ್ಪ ಲೇಟ್ ಆಗ್ಬೋದು. ರೆಗ್ಯುಲರ್ ಆಗಿ ಪ್ರಯತ್ನ ಪಡ್ತಾ ಇದ್ದರೆ ಯಾವುದೂ ಅಸಾಧ್ಯ ಇಲ್ಲ. ನನ್ನ ಒಂದು ಅಕೌಂಟಲ್ಲಿ ಮೇನಾಗಿ ಹೇಳಬೇಕು ಅಂದರೆ 1 ಲಕ್ಷ ಫಾಲೋವರ್ಸೇ ಇಲ್ಲ, ಆದರೂ ನನ್ನ ರೀಲ್ಸ್ಗಳು ಒಂದೊಂದು ಎಲ್ಲನೂ ಅಲ್ಲ, ಒಂದೊಂದು ರೀಲ್ಸ್ ಅಂತೂ 1 lakh 2,000 ಅಷ್ಟು ರೀಚ್ ಆಗ್ತಾ ಇದೆ. ಸೊ ನಮ್ಮ ರೀಲ್ಗಳು ಹೇಗೆ ರೀಚ್ನ ತಗೊಳ್ತವೆ, ಹೇಗೆ ನಮಗೆ ಕಾಮೆಂಟ್ಸ್ಗಳು ಬರ್ತವೆ, ಅದ್ರ ಮೇಲೆ ನಮ್ಮ ಅರ್ನಿಂಗ್ಸು ಡಿಪೆಂಡ್ ಆಗ್ತಾ ಹೋಗುತ್ತೆ. ಇವಾಗ ಹಾಕಿದ ತಕ್ಷಣ ಯಾವುದು ರೀಲ್ಸ್ಗಳು ವೈರಲ್ ಆಗಲ್ಲ. ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ ತಕ್ಷಣ ನಮಗೆ ಯೂಟ್ಯೂಬಲ್ಲಿ ವೀಡಿಯೋಸ್ಗಳು ವೈರಲ್ ಆಗಿಬಿಡಲ್ಲ, ಟೈಮ್ ತಗೊಳುತ್ತೆ. ಇನ್ಸ್ಟಾಗ್ರಾಮಲ್ಲಿ ಕೂಡ ಅದೇ ಥರ ವಿಡಿಯೋ ವೈರಲ್ ಆಗೋ ತನಕ ನಾವು ಸ್ವಲ್ಪ ವೆಯ್ಟ್ ಮಾಡಬೇಕಾಗತ್ತೆ. ಆಮೇಲೆ ಖಂಡಿತ ಅರ್ನಿಂಗ್ಸ್ ಅನ್ನೋದು ಚೆನ್ನಾಗಾಗುತ್ತೆ. ನನಗೆ ಜಸ್ಟ್ 2 ರೀಲ್ಸ್ ಅಷ್ಟೇ ವೈರಲ್ ಆಗಿರೋದು. ನಾನು ಮೀಶೋದಿಂದ ತರಿಸಿರುವಂಥ ಅಷ್ಟು ಪ್ರಾಡಕ್ಟ್ಗಳಲ್ಲಿ 2 ರೀಲ್ಸ್ ಮಾತ್ರನೇ ನನಗೆ ವೈರಲ್ ಹೋಗಿರೋದು. ಆ 2 ರೀಲ್ಸ್ ವೈರಲ್ ಹೋಗಿರೋದಕ್ಕೆ ನನಗೆ ಸುಮಾರು 10,000 ಮೇಲೇ ನನಗೆ ಅರ್ನಿಂಗ್ಸ್ ಆಗಿದೆ ಅಂತಲೇ ಹೇಳ್ಬೋದು. ಸೊ ನೀವು ಕೂಡ ಪೇಷನ್ಸಿಂದ ರೆಗ್ಯುಲಾರಿಟಿನ ಮೇಂಟೈನ್ ಮಾಡಿಕೊಂಡು ಆ ಪ್ರಾಡಕ್ಟ್ ಬಗ್ಗೆ ಜೆನ್ಯೂನ್ ರಿವ್ಯೂಗಳನ್ನ ಕೊಡ್ತಾ ಹೋಗಬೇಕು. ನಾವು ತರಿಸುವಂಥ ಪ್ರಾಡಕ್ಟ್ಗಳು ಕ್ವಾಲಿಟಿ ಆಗಿರಬೇಕು. ಎಕ್ಸಾಂಪಲ್ ಇನ್ಸ್ಟಾಗ್ರಾಮಲ್ಲಿ ನಾನು ಯಾವುದಾದ್ರೂ ಒಂದು ರೀಲ್ನ ನೋಡ್ತೀನಿ ಅಂತ ಅಂದ್ಕೊಳ್ಳಿ, ಆ ಪ್ರಾಡಕ್ಟಿನ ಲಿಂಕ್ ಅಂತ ಕಾಮೆಂಟ್ ಮಾಡಿ ನಾನು ಬೈ ಮಾಡ್ಕೊಂಡು ತರಿಸ್ಕೊಳ್ತೀನಿ. ಆ ಪ್ರಾಡಕ್ಟ್ ನನಗೆ ಬಂದಾಗ ಪ್ರಾಡಕ್ಟ್ ಸ್ಯಾಟಿಸ್ಫೈಡ್ ಇದ್ದರೆ ಇಟ್ಕೊಳ್ತೀವಿ, ಇಲ್ಲಾಂದರೆ ಯಾಕೆ ಇಟ್ಕೊಳ್ತೀವಿ ಅಲ್ವಾ? ಸೊ ಅದೇ ಥರ ನೀವು ಕೊಡುವಂಥ ಪ್ರಾಡಕ್ಟ್ಸ್ಗಳದ್ದು ಕ್ವಾಲಿಟಿ, ಅದ್ರದ್ದು ವರ್ತ್ ಬೈನ ಇಲ್ವಾ, ಅದ್ರದ್ದು ಪ್ರೈಸ್ ಹೇಗಿದೆ ನೀವು ನೋಡಿಕೊಂಡು ತರಿಸ್ಕೊಂಡು ರಿವ್ಯೂನ ಕೊಡಬೇಕಾಗತ್ತೆ. ಸೊ ಆ ಥರ ಒಂದು ಜೆನ್ಯೂನ್ ಆಗಿ ವರ್ಕ್ ಮಾಡ್ತಾ ಹೋದರೆ ಇನ್ಸ್ಟಾಗ್ರಾಮಲ್ಲಿ ಮೀಶೋ ಮುಖಾಂತರ ಅಮೌಂಟನ್ನು ಅರ್ನ್ ಮಾಡ್ಬೋದು ಅಂತಲೇ ಹೇಳ್ತೀನಿ. ರೆಗ್ಯುಲಾರಿಟಿಯನ್ನು ಮೇಂಟೈನ್ ಮಾಡಬೇಕು. ಪ್ರತಿದಿನ ರೀಲ್ಸ್ ಅಪ್ಲೋಡ್ ಮಾಡ್ತಾನೇ ಇರಬೇಕು. ಆವಾಗಲೇ ನಮಗೆ ಚೆನ್ನಾಗಿ ಅರ್ನಿಂಗ್ಸ್ ಅನ್ನೋದು ಆಗೋದು. ಸ್ವಲ್ಪ ವಿಡಿಯೋ ವೈರಲ್ ಆಗೋ ತನಕ ಸ್ವಲ್ಪ ತಾಳ್ಮೆಯಿಂದ ಕಾಯಬೇಕಾಗುತ್ತೆ ಅಷ್ಟೇ ನಾವು. ಸೊ ಒಂದೊಂದು ರೀಲ್ಗೆ 1,000 2,000 ವ್ಯೂಸ್ ಬಂದ್ರೂ ಕಾಮೆಂಟ್ಸ್ ಜಸ್ಟ್ 10 9 5 ಆ ಥರನೇ ಬಂದಿರುತ್ತೆ. ಯಾವುದೇ ಕಾರಣಕ್ಕೂ ಡಿಮೋಟಿವೇಟ್ ಆಗಬೇಡಿ. ಯಾರೂ ಕೂಡ ಹುಟ್ಟಿದ ತಕ್ಷಣ ಎದ್ದು ನಡೆದು ಬಿಡಲ್ಲ. ಸೊ ಸ್ವಲ್ಪ ಟೈಮ್ ಕೊಟ್ಟು ಸ್ವಲ್ಪ ವೆಯ್ಟ್ ಮಾಡಿ ಆ ನಂತರ ಮಾಡೋಕ್ಕೆ ಹೋಗಿ ಖಂಡಿತ ಅರ್ನಿಂಗ್ಸ್ ಇದೆ. ಇನ್ನೊಂದು ಹೇಳಬೇಕು ಅಂದರೆ
ಯಾರು ಕೂಡ ಮೀಶೋ ಕ್ರಿಯೇಟರ್ ಕ್ಲಬ್ ಬಗ್ಗೆ ಕ್ಲಾಸ್ ಮಾಡ್ತೀವಿ ಅಂತ ಹೇಳಿ 5,000 3,000 2,000 ಅಮೌಂಟ್ ಕೊಟ್ಟು ಕಲಿಯುವಂಥ ಸಾಹಸ ಮಾಡಬೇಡಿ. ದುಡ್ಡು ಕೊಟ್ಟು ಕಲಿಯುವಂಥ ಯಾವುದೇ ಥರ ನೆಸೆಸಿಟಿ ಇಲ್ಲ ಅನಿಸುತ್ತೆ ನನ್ನ ಪ್ರಕಾರ. ಸೊ ಇವಾಗ ನನ್ನನ್ನೇ ತಗೊಳ್ಳಿ, ಮೀಶೋ ಕ್ರಿಯೇಟರ್ ಕ್ಲಬ್ ಹೇಗೆ ಓಪನ್ ಮಾಡೋದು, ಕೂತ್ಕೊಳ್ಳಿ ಸರ್ಚ್ ಮಾಡಿ AI ಅಂತ ಹಾಕಿದರೆ ಗೂಗಲಲ್ಲಿ ಕನ್ನಡದಲ್ಲೇ ಬಂದುಬಿಡುತ್ತೆ ಎಲ್ಲ. ಸೊ ನಿಮಗೆ ಇಂಗ್ಲೀಷ್ ಬರಲೇಬೇಕು ಅಂತ ಏನಿಲ್ಲ, ಯಾವುದೇ ರೀತಿ ಏಜ್ ರಿಸ್ಟ್ರಿಕ್ಷನ್ ಇಲ್ಲ ಇದಕ್ಕೆ. ಸೊ ಆರಾಮಾಗಿ ಕೂತ್ಕೊಂಡು ಸ್ವಲ್ಪ ಸಮಯನ ಕೊಟ್ಟು ಸರ್ಚ್ ಮಾಡಿ ತಿಳ್ಕೊಳ್ಳಿ. ಅದನ್ನು ಬಿಟ್ಟು 5,000 10,000 ಅಮೌಂಟನ್ನು ಬೇರೆಯವ್ರಿಗೆ ಕೊಟ್ಟು ಕಲಿಯುವಂಥದ್ದು ಯಾವುದೇ ನೆಸೆಸಿಟಿ ಇಲ್ಲ ಅನ್ನೋದು ನನ್ನ ಅನಿಸಿಕೆ. ಅದ್ರ ನಂತರನೂ ನೀವು ಕೊಟ್ಬಿಟ್ಟೆ ಕಲ್ತ್ಕೊಳ್ತೀವಿ ಅಂದರೆ ಅದು ನಿಮ್ಮ ಅನಿಸಿಕೆಗೆ ಬಿಟ್ಟಿದ್ದು, ನನ್ನ ಯಾವುದೇ ಥರ ಅಭ್ಯಂತರ ಇರೋದಿಲ್ಲ ಅದಕ್ಕೆ. ಸೊ ಈ ಒಂದು ವಿಡಿಯೋದಲ್ಲಿ ಐ ಹೋಪ್ ನಿಮ್ಮೆಲ್ಲರಿಗೂ ಅರ್ಥ ಆಗೋ ರೀತಿ ನಾನು ತಿಳಿಸ್ಕೊಟ್ಟಿದ್ದೀನಿ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಇನ್ನು ನೆಕ್ಸ್ಟ್ ವ್ಲಾಗಲ್ಲಿ ಮೋಸ್ಟ್ ರಿಕ್ವೆಸ್ಟೆಡ್ ವ್ಲಾಗ್ ಅಂತಲೇ ಹೇಳ್ಬೋದು, ಅದನ್ನು ಮೀಶೋ ಕ್ರಿಯೇಟರ್ ಕ್ಲಬ್ ಅಕೌಂಟಿಂದ ಎಷ್ಟು ದಿನಕ್ಕೆ ನಮಗೆ ಕಮಿಷನ್ನು ನಮ್ಮ ಅಕೌಂಟಿಗೆ ಬರುತ್ತೆ ಅಂತ ಹೇಳ್ಬಿಟ್ಟು ತಿಳಿಸ್ಕೊಡ್ತೀನಿ. ಈ ವಿಡಿಯೋ ನಿಮಗೇನಾದ್ರೂ ಸ್ವಲ್ಪನಾದರೂ ಯೂಸ್ಫುಲ್ ಅಂತ ಅನಿಸಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೀವು ಶೇರ್ ಮಾಡೋದ್ರಿಂದ ನೀವು ಮೀಶೋ ಕ್ರಿಯೇಟರ್ ಕ್ಲಬ್ನ ಓಪನ್ ಮಾಡಲಿಲ್ಲ ಅಂದರೆ ಬೇಸ್ಟ್ ಓಪನ್ ಮಾಡುವಂಥ ಜನರಿಗೆ ಇದು ಯೂಸ್ಫುಲ್ ಆಗಲಿ ಅನ್ನೋದು ನನ್ನ ಒಂದು ಅನಿಸಿಕೆ. ಪ್ಲೀಸ್ 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 ವಿಡಿಯೋನ ಶೇರ್ ಮಾಡಿ. ಹಾಗೆ ಯಾರಾದರೂ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟನ್ನು ಫಾಲೋ ಮಾಡಿಲ್ಲ ಅಂದರೆ ಪ್ಲೀಸ್ ಫಾಲೋ ಮಾಡಿ. ಹೋಗ್ಬಿಟ್ಟು ಧನ್ಯ 0202 ಅಂತ ಹಾಕಿದರೆ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ಬರುತ್ತೆ. ಪ್ಲೀಸ್ ಫಾಲೋ ಮಾಡಿ, ಸಪೋರ್ಟ್ ಮಾಡಿ ಎಲ್ಲರೂ. ನಿಮ್ಮೆಲ್ಲರ ಸಪೋರ್ಟ್ ಸಹಕಾರದಿಂದ ಇಲ್ಲಿವರೆಗೂ ಬಂದಿದ್ದೀನಿ. ಇನ್ನು ಮುಂದೆನೂ ಕೂಡ ಒಳ್ಳೆ ಒಳ್ಳೆ ವ್ಲಾಗ್ಗಳನ್ನ ಮಾಡ್ತಾ ಹೋಗ್ತೀನಿ. ಸೊ ಪ್ಲೀಸ್ 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 ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ ಬಾಯ್.